ಹಲೋ, ನಾನು ನಿಮ್ಮ ಸಂಗೀತ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಏನಂತ. ಇವತ್ತಿನ ವಿಡಿಯೋದಲ್ಲಿ ಕೊನೆವರೆಗೂ ಏನು ವಿಡಿಯೋ ಆಗಿರುತ್ತೆ ಅಂದರೆ ನನ್ನ ಮೇಕಪ್ ಪ್ರಾಡಕ್ಟ್ ಬಗ್ಗೆ. ಅಂದರೆ ದಿಸ್ ಈಸ್ ಆ್ಯಕ್ಚುಲಿ ವರ್ಕ್ ಮೈ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅಂದರೆ ತೊಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ಎಲ್ಲನೂ. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು ಅನಿಸುತ್ತೆ. ಕೆಲವೊಂದು ಕೆಲವೊಂದು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಏನಂತ ಅಂದರೆ ನಾನು ಸುಮ್ಮನೆ ಹಂಗೆ ಕಾಟಲ್ಲಿ ಹಾಕಿಟ್ಟಿದ್ದೆ. ಓಕೆನಾ, 15 ಡೇಸ್ವರೆಗೂ ಕಾಟಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಆರ್ಡರ್ ಮಾಡ್ಕೊಂಡು 30 ಮಿನಿಟ್ಸಲ್ಲಿ ಕೆಲವೊಂದು ಪ್ರಾಡಕ್ಟ್ ಬಂತು. ಕೆಲವೊಂದು ಪ್ರಾಡಕ್ಟು ತುಂಬ ದಿನದಿಂದ ಬಂದಿತ್ತು, ವಿಡಿಯೋ ಮಾಡೋಕ್ಕೆ ಟೈಮ್ ಇದ್ದಿದ್ದಲ್ವಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ಈ ಪ್ರಾಡಕ್ಟ್ ಬಂದು ಏನಿಲ್ಲ ಅಂದರೂ 15 ಡೇಸ್ ಹತ್ತತ್ರ 13 ಡೇಸ್ ಆಗಿದೆ. ಬಟ್ ಅದನ್ನ ನಾನು ವಿಡಿಯೋ ಮಾಡ್ತಾನೆ ಇದ್ದಿಲ್ಲ. ಅದಕ್ಕೋಸ್ಕರ ಇವಾಗ ಫ್ರೀಯಾಗಿ ಕೂತಿದ್ದೆ. ಆ್ಯಂಡ್ ಇವಾಗ ತಾನೇ ನಿದ್ದೆ ಮಾಡಿದ್ದು. ಒಂದು ಸಿಪ್ ಕಾಫಿ ಕುಡಿದು ಮೈಂಡ್ ರಿಫ್ರೆಶ್ ಆಯಿತು. ಓಕೆ, ಲೆಟ್ಸ್ ಡೂ ವಿಡಿಯೋ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಏನೇನು ಪ್ರಾಡಕ್ಟ್ ತೊಗೊಂಡೆ ಇದೆಲ್ಲ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ. ಲ್ಯಾಕ್ಮಿ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ ಕೂಡ. ಸೊ ನಾನು ಸ್ವಲ್ಪ ದಿನ ಹಿಂದೆ ಅಂದರೆ ಪ್ರೀವಿಯಸ್ಸಲ್ಲೆಲ್ಲ ನಾನು ಫಾಕ್ಸ್ಟೈಲ್ ಯೂಸ್ ಮಾಡ್ತಾಯಿದ್ದೆ. ಅದೂ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಮಿನಿಮಲಿಸ್ಟ್ ಯೂಸ್ ಮಾಡ್ತಿದ್ದೆ, ಅದೂ ತುಂಬ ಚೆನ್ನಾಗಿತ್ತು. ಬಟ್ ಈಗ ಒಂದು 3 ಮಂತ್ಸಿಂದ ಮತ್ತೆ ಚೇಂಜ್ ಮಾಡಿದ್ದೀನಿ. ಲ್ಯಾಕ್ಮಿ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಲ್ಯಾಕ್ಮಿ ಫೇಸ್ ವಾಶ್ ನಾನು ಪ್ರೀವಿಯಸ್ಸಲ್ಲಿ ಅಂದರೆ ಕಾಲೇಜ್ ಟೈಮಲ್ಲಿ ಮಿಕ್ಸ್ ಫ್ರೂಟ್ ಫೇಸ್ ವಾಶ್ ಅಂತ ಬರ್ತಿತ್ತು, ಅದನ್ನು ಯೂಸ್ ಮಾಡ್ತಿದ್ದೆ. ಅದಂತೂ ತುಂಬ ಚೆನ್ನಾಗಿತ್ತು. ಸೊ ಈಗ ಮತ್ತೆ ಸಿರಮ್ ಆಗಿರ್ಬೋದು ಆ್ಯಂಡ್ ಮಾಯ್ಶ್ಚರೈಸರ್ ಆಗಿರ್ಬೋದು ಇದನ್ನೆಲ್ಲನೂ ಲ್ಯಾಕ್ಮಿ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತೆ ನಾನು. ಆ್ಯಂಡ್ ಒಂದು ತೊಗೊಂಡಿದ್ದೆ, ಅದು ನನಗೆ ಮಾಯ್ಶ್ಚರೈಸರ್ ಜ್ಞಾಪನ ಬರ್ತಿಲ್ಲ, ಬಟ್ ಅದು ನಂಗೆ ಅಷ್ಟು ಯೂಸ್ ಆಗಿಲ್ಲ. ಆ್ಯಂಡ್ ಸೆಟಾಫಿಲ್ ಕೂಡ ಒನ್ ಟೈಮ್ ಯೂಸ್ ಮಾಡ್ತೀನಿ ನಾನು. ಒಂದೊಂದು ಸಲ ಲ್ಯಾಕ್ಮಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ಕೆಲವೊಂದು ಪ್ರಾಡಕ್ಟ್ಗಳು ಯೂಸ್ ಮಾಡ್ತೀನಿ, ಬಟ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತೋರಿಸ್ತಾ ಇರೋದ್ರಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ. ಸೊ ಒಂದ್ಸಲ ಯೂಸ್ ಮಾಡಿ ನೋಡಿ. ಆ್ಯಂಡ್ ಈ ಫೇಸ್ ವಾಶ್ ಅಂದು ನನಗೆ ತುಂಬ ಇಷ್ಟ ಆಯಿತು. ನಾನು ಆಗಲೇ ಹೇಳ್ದಂಗೆ ಪ್ರೀವಿಯಸ್ ಡೇ ಅಂದರೆ ಕಾಲೇಜ್ ಟೈಮಲ್ಲಿ ನಾನು ಲ್ಯಾಕ್ಮಿದು ಮಿಕ್ಸ್ಡ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ. ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು. ನೀವೇ ನೋಡ್ತಿರ್ಬೋದು. ನಂದು ಯಾವಾಗ ಅಂದರೆ ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲೆಲ್ಲ ವಿತೌಟ್ ಮೇಕಪ್ಪೇ ನನ್ನ ಮೇಕಪ್ ತುಂಬ ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ ಮಾತ್ರ ನನಗೆ ಅದೊಂಥರ ಹುಚ್ಚು. ನನಗೆ ಲಿಪ್ಸ್ಟಿಕ್ ಮಾತ್ರ ಎಷ್ಟು ನೋಟು ತೊಗೊಬೇಕು ಅನಿಸ್ತಾ ಇರುತ್ತೆ, ತೊಗೊತಾನೆ ಇರ್ತೀನಿ. ಆ್ಯಂಡ್ ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ ಇವಾಗ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನ ನೋಡಿದ್ರೆ ಅದನ್ನು ಟೆಸ್ಟ್ ಅಥವಾ ಚಿಕ್ಕದು ತೊಗೊಂಡು ಯೂಸ್ ಮಾಡೋಣ ಅಂತ ನೋಡ್ತಿದ್ದಿಲ್ಲ. ತುಂಬ ದೊಡ್ಡದು ತೊಗೊಂಡ್ಬಿಟ್ಟು ಯೂಸ್ ಆಗಿಲ್ಲ ಅಂದರೆ ಬಿಸಾಕ್ಬಿಡ್ತಾಯಿದ್ದೆ. ಇಲ್ಲಿ ಯಾರಿಗಾದ್ರೂ ಕೊಡೋಣ, ನಾನಿರೋ ಜಾಗದಲ್ಲಿ ನನ್ನ ಸಿಸ್ಟರ್ ಇವರು ಇದ್ದರು, ಅವರು ಕೊಡ್ತಿದ್ದೆ. ನಾನಿರೋ ಜಾಗದಲ್ಲಿ ಇಲ್ಲಿ ಯಾರೂ ಇಲ್ಲ, ಯಾರಿಗೂ ಕೊಡೋದಂತ ಏನು ಅಂದ್ಕೊಂಡು ಅಷ್ಟು ಅದು ಎಕ್ಸ್ಪೆನ್ಸಿವ್ ಆಗಿದ್ರು ಬಿಸಾಕ್ಬಿಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಡಿಸೈಡ್ ಮಾಡಿದ್ದೀನಿ, ತೊಗೊಂಡು ವೇಸ್ಟ್ ಮಾಡೋದು ಎಂತಕ್ಕೆ, ಏನು ನನ್ನ ಸ್ಕಿನ್ಗೆ ಯೂಸ್ ಆಗುತ್ತೋ ಫಸ್ಟ್ ಚಿಕ್ಕದು ತೊಗೊಳೋಣ, ಅದೇನಾದರೂ ವರ್ಕ್ ಆಯ್ತಂದರೆ ದೊಡ್ಡದು ತೊಗೊಳೋಣ ಅನ್ನೋ ಥರ ಅಂದ್ಕೊಂಡು ಇವಾಗ ಎಲ್ಲ ಒಂದಷ್ಟು ತೊಗೊಂಡಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಕೂಡ ನನ್ನ ಸ್ಕಿನ್ಗೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಇವಾಗ ನಾನು ತೊಗೊಂಡಿರೋ ಸಿರಮ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ ಮತ್ತು ಇನ್ಸೈಟ್ ಪ್ರಾಡಕ್ಟಲ್ಲಿ ಲಿಪ್ಸ್ಟಿಕ್ಗಳು ತುಂಬ ಚೆನ್ನಾಗಿರುತ್ತೆ. ಇವಾಗ ನನ್ನ ಕರೆಂಟ್ ಫೇವ್ರೆಟ್ ಅಂತ ಅಂದರೆ ಒಂದು ಲಿಪ್ಸ್ಟಿಕ್ ಇದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಇನ್ಸೈಟಲ್ಲಿ ಯಾವ ಕಲರ್ ಮರ್ತೋಗ್ಬಿಟ್ಟಿದೆ ಶೇಡ್ ನನಗೆ. ಅದರ ಲಿಪ್ಸ್ಟಿಕ್ ತೊಗೊಂಡಿದ್ದೆ, ತುಂಬ ಇಷ್ಟ, ತುಂಬ ಚೆನ್ನಾಗಿದೆ ಕೂಡ. ಇನ್ಸೈಟ್ ಪ್ರಾಡಕ್ಟ್ ಎಲ್ಲ ಆನೆಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಕೂಡ. ಸೊ ಈಗ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಇವಾಗ ಯೂಸ್ ಮಾಡ್ತಿರೋ ಸಿರಮಲ್ಲಿ ಕ್ರೀಮು ಇದೆ, ಮಾಯ್ಶ್ಚರೈಸರ್ ಇದೆ, ಸಿರಮು ಇದೆ. ತುಂಬ ಚೆನ್ನಾಗಿದೆ ಎರಡೂ. ಸೊ ಸಿರಮ್ ಇರಲಿ ತೊಗೊಳೋಣ ಅಂತ ತೊಗೊಳ್ತಾ ಇದ್ದೀನಿ. ಸೊ ನಾನು ಕ್ರೀಮ್ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಮತ್ತೆ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಸೊ ಇವಾಗ ನಾನು ಯೂಸ್ ಮಾಡ್ತಿರೋ ಸ್ಕಿನ್ ಕೇರ್ ಆಲ್ಮೋಸ್ಟ್ ನೀವೇ ಯೂಸ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈಗ ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಹಾಗೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.